ಅಮ್ಮ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊನ್ನೆ ನಾವೆಲ್ಲರೂ ಒಂದು ಮೂವಿಗೆ ಹೋಗಿದ್ವಲ್ಲ, ಆ ಮೂವಿಲಿ ಒಂದು ಕ್ಯಾರೆಕ್ಟರು ಮೂವಿ ಶೂಟಿಂಗ್ ಅರ್ಧದಲ್ಲೇ ತೀರೋಗ್ಬಿಟ್ಟಿದ್ದಾರೆ. ಅವ್ರ ವಾಯ್ಸ್ಗೆ ಬೇರೆ ಯಾರೋ ಡಬ್ಬಿಂಗ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಿದ್ದೀನಿ. ಇವನು ಇಲ್ಲ ಅಂತ ಹೇಳಿ ಬೆಟ್ಟಿಂಗ್ ಕಟ್ತಾ, 500 ರೂಪಾಯಿ ಬೆಟ್ಟಿಂಗ್ ಕಟ್ತಾ. ಇವಾಗ ಸೋತಿದ್ದಾನೆ, ದುಡ್ಡು ಕೊಡ್ತಾ ಇಲ್ಲ. ಸಾರ್ಥಕ್ ಅವರೇ, ಸೋತ ಮೇಲೆ ದುಡ್ಡು ಕೊಡಬೇಕು ಅಲ್ವಾ? ಏ ಅಮ್ಮ, ನಾನು ಬೆಟ್ಟಿಂಗ್ ಸೋತಿಲ್ಲ, ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಒಂದು ನಿಮಿಷ ಮನುಷ್ಯ ಲಾಜಿಕ್ ಇಲ್ಲದೆ ಮಾತಾಡಬಾರ್ದು. ಅವ್ರು ಸತ್ ಮೇಲೆ ಏನು ಬಂದು ಡಬ್ಬಿಂಗ್ ಮಾಡೋಕ್ಕಾಗತ್ತಾ? ಏ ಅಮ್ಮು, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರೋ. ಅದೆಲ್ಲ ಒಂದು ಟೆಕ್ನಾಲಜಿ. ಓಹೋ, ಏನು ಟೆಕ್ನಾಲಜಿನೋ? ಆ ಟೆಕ್ನಾಲಜಿ ಹೆಸರು AI ಅಂತ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೀವು ಬೇರೆ ದೊಡ್ಡರು, ನೀವು ಹೇಳಿದ್ರು ಅರ್ಥ ಆಗಲ್ಲ. ಏನಂದೆ? ವಾಯ್ಸೇ ಬರಲಿಲ್ಲ ನಾನು ಏನು ಮಾತಾಡಿಲ್ಲಪ್ಪ. ಅಂದರೆ ಏ ಅಮ್ಮು, ನಾನು ಹೇಳಲಿಲ್ವಾ? ಅದು ನಿಮ್ಗೆ ಹೇಳಿದ್ರೂ ಗೊತ್ತಾಗಲ್ಲ. ಇದನ್ನು ಮೀರಿ ನಾನು ಹೇಳೋಕೆ ಹೋದ್ರೆ ನನಗೆ ಗೊತ್ತಿರೋದು ಮರ್ತೋಗುತ್ತೆ. ಈ ಕಡೆಯಿಂದ ಗುದ್ದ ಅಂದರೆ ಪಕ್ಕ ಗುಬ್ಲಾಳಕ್ಕೆ ಹೋಗಿ ಸೇರ್ಕೋತ್ಯಾ. ಮರ್ಯಾದೆಯಿಂದ ಕರೆಕ್ಟಾಗಿ ಏನು ಅಂತ ಹೇಳು, ಇಲ್ಲ ಅಂದರೆ ಸೋತಿದೆ ಅಂತ ಒಪ್ಕೊಂಡು ದುಡ್ಡು ಕೊಡು. ಸರಿ ಹೇಳ್ತೀನಿ. ಕಿವಿನ ನೆಟ್ಟಿಗೆ ಮಾಡ್ಕೊಂಡು ಕೇಳು. ಈಗ ನಾನು ಸಾರ್ಥಕ್, ಆಯಿತಾ? ಈ ಪದನ ಇಟ್ಕೊಂಡು ನಾನು ಹೇಗೆ ಮಾತಾಡ್ತೀನಿ ಮತ್ತು ನಾನು ಹೇಗೆ ಕಾಣಿಸ್ತೀನಿ ಅಂತ ಆಡಿಯೋ ಮತ್ತು ವಿಡಿಯೋ ಎರಡನ್ನೂ ಕ್ರಿಯೇಟ್ ಮಾಡ್ಬೋದು. ಅದು ಈ ಟೆಕ್ನಾಲಜಿ ತಾಕತ್ತು. ಇದೇ ಥರ ಈ ಟೆಕ್ನಾಲಜಿನೇ ಆ ಸಿನಿಮಾದ ಯೂಸ್ ಮಾಡಿರೋದು. ಈಗ ಹೇಳೋ, ಗೆದ್ದಿದ್ದು ನಾನಾ ನೀನಾ? ಅದೆಲ್ಲ ಗೊತ್ತಿಲ್ಲ, ನನ್ನ ದುಡ್ಡು ನಾನು ಕೊಡು. ಅವೆಲ್ಲ ನನಗೆ ಗೊತ್ತಿಲ್ಲ. ನೀನೇನೋ ಹೇಳ್ಬಿಟ್ರೆ ಕೇಳಕ್ಕಾಗತ್ತಾ? ನೀನು ಸೋತಿದ್ದೆ ಅಷ್ಟೇ, ಮರ್ಯಾದೆಯಿಂದ ದುಡ್ಡು ಕೊಡು. ಅಯ್ಯೋ, ಅದೇಗಾಗುತ್ತೆ ಅಮ್ಮ. ಹೋಗ್ಲಿ ಬಿಡಿ ಸಾರ್ಥಕ್ ಅವರೇ, 500 ರೂಪಾಯಿ ಅಲ್ವಾ, ಕೊಟ್ಬಿಡಿ. ಹಾಂ, ಕೊಡು. ಸರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕೊಡ್ತೀನಿ. ಆದರೆ ನನ್ನ ಹತ್ರ 500 ರೂಪಾಯಿ ಚೇಂಜ್ ಇಲ್ವೇ? ಅಯ್ಯೋ, ಈಗ ಅದನ್ನು ಫೋನಲ್ಲಿ ಪೇ ಮಾಡ್ತಾರಲ್ಲ, ಅದನ್ನು ಮಾಡಿ. ಇಲ್ಲ, ನಾನು ಫ್ಯಾಮಿಲಿ ಹತ್ರ ಫೋನ್ ವ್ಯವಹಾರ ಎಲ್ಲ ಮಾಡಲ್ಲ. ಏನಿದ್ರು ಕ್ಯಾಶ್ ಆ್ಯಂಡ್ ಕ್ಯಾರಿ. ಆಮೇಲೆ ಬಂದು ಇಸ್ಕೊಂಡು ಹೋಗು. ಏನೋ ಒಂದು ಕೊಡ್ತೀಯ ತಾನೆ? ಬರ್ತೀನಿ, ಕೊಡು. ಹೆದರ್ಕೋಬೇಡ ಕಂದ, ಏನೂ ಆಗಲ್ಲ. ಅಪ್ಪ, ಹೆದರ್ಕೋಬೇಡ ಅಂದ್ರೆ ಹೇಗಪ್ಪ? ನಾಳೆ ಬೆಳಗ್ಗೆ ಆದ್ರೆ ಪೊಲೀಸ್ನವ್ರು ನಮ್ಮ ಮನೆಗೆ ಬರ್ತಾರೆ, ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾವು ಆ ತೇಜಸ್ನ ಕೊಂದಿರೋ ವಿಷಯ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವ್ರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ, ಶಿಕ್ಷೆ ಕೊಡ್ತಾರೆ. ಅಮ್ಮ ಮನೇಲಿ ಒಬ್ಬಳೇ ಆಗ್ತಾಳೆ. ನಮ್ಮ ಲೈಫ್ ಮುಗೀತಪ್ಪ. ನಾವಿನ್ನೇನು ಮಾಡೋಕ್ಕಾಗಲ್ಲ. ನಾವು ತಪ್ಪು ಮಾಡ್ಬಿಟ್ವಿ ಅಪ್ಪ. ಇಲ್ಲ ಮಗಳೇ, ನಾವು ತಪ್ಪು ಮಾಡಿಲ್ಲ. ನಮ್ಮ ಮನೆಗೆ ನುಗ್ಗಿದ್ದು ಒಂದು ಜಿರಳೆನ ತುಳಿದು ಹಾಕಿದ್ದೀವಿ ಅಷ್ಟೇ. ಪಾಪ ಜಿರಳೆ ಅಂತ ನಾವು ಸುಮ್ಮನೆ ಬಿಟ್ಟಿದ್ದಿದ್ರೆ ಅದು ನಮ್ಮ ಇಡೀ ಮನೆನೇ ತಿಂದು ಹಾಕ್ತಾ ಇತ್ತು. ನಾವು ಮಾಡಿದ್ದು ತಪ್ಪಲ್ಲ ಕಂದ, ಅದು ಒಂದು ಸಂಹಾರ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮಾಡಿದ ಸಂಹಾರ ಅದು. ಅಪ್ಪ, ಇದೆಲ್ಲ ಸರಿ, ಆದ್ರೆ ಕೋರ್ಟ್ ನಮ್ಮ ಮಾತನ್ನ ಒಪ್ಪುತ್ತಾ? ಕಾನೂನು ಪ್ರಕಾರ ಕೊಲೆನೇ ಅಲ್ವಾ ಅಪ್ಪ? ನಾಳೆ ದಿನ ಪೊಲೀಸ್ನವರು ಕೋರ್ಟ್ನಲ್ಲಿ ನಾವೇ ಕೊಲೆ ಮಾಡಿದ್ದು ಅಂತ ಪ್ರೂವ್ ಮಾಡಿದ್ರೆ
ನಾವು ಜೈಲಿಗೆ ಹೋಗ್ಬೇಕಲ್ವಪ್ಪ? ನಾನು ಇಂಟರ್ನೆಟ್ಟಲ್ಲಿ ಓದಿದ್ದೆ, ಕೊಲೆ ಕೇಸ್ಗೆ ಶಿಕ್ಷೆ ಅಂದರೆ ನಮ್ಮನ್ನ ನೇಣಿಗೇರಿಸ್ತಾರೆ. ಅಪ್ಪ, ನನಗೆ ನಮ್ಮ ಸಾವಿನ ದಿನ ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಅಪ್ಪ. ಅಂದ ಮೊದಲು ಹೀಗೆ ಕೆಟ್ಟದಾಗಿ ಯೋಚನೆ ಮಾಡೋದನ್ನು ಬಿಡು. ನಮಗೇನು ಆಗಲ್ಲ 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 ಆಗಲ್ಲ. ಅಲ್ಲಪ್ಪ, ಅಷ್ಟು ಕಾನ್ಫಿಡೆಂಟಾಗಿ ಹೇಗಪ್ಪ ಹೇಳ್ತೀಯಾ? ಕದ್ದು ಮಾಲ್ ಸಿಕ್ಕರೆ ಮಾತ್ರ ಕಳ್ತನದ ಕೇಸ್ ನಿಲ್ಲೋದು. ಅದೇ ರೀತಿ ಡೆಡ್ ಬಾಡಿ ಸಿಕ್ಕಿದ್ರೆ ಮಾತ್ರ ಕೊಲೆ ಕೇಸ್ ಫೈಲ್ ಮಾಡೋದಕ್ಕಾಗೋದು. ಅರ್ಥ ಆಗಲಿಲ್ಲ ಅಪ್ಪ. ಇವಾಗ ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದು ನಮ್ಮನ್ನು ಸ್ಟೇಷನ್ಗೆ ಕರೆಸ್ತಾ ಇರೋದು ಅಲ್ವಾ? ಅವರಿಗೆ ನಮ್ಮ ಮೇಲೆ ಅನುಮಾನ ಇದೆ ಅಷ್ಟೆ. ಆದರೆ ನಾವೇ ಕೊಲೆ ಮಾಡಿದ್ದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಅವ್ರಿಗೆ ತೇಜಸ್ ಬಾಡಿ ಸಿಗಬೇಕು. ಸತ್ತು ದೇಹನೇ ಇಲ್ಲದೆ ಇದ್ದ ಮೇಲೆ ಎಲ್ಲಿ ಕೊಲೆ ಕೇಸು, ಯಾವ ಸಾಕ್ಷಿ, ಯಾವ ಶಿಕ್ಷೆ? ಅಂದರೆ ಅಪ್ಪ, ಕಾಣದೇ ಇರೋ ಸತ್ಯಗಳು ತುಂಬ ಇರ್ತವೆ. ಕಣ್ಣಿಗೆ ಕಾಣೋ ಸತ್ಯಕ್ಕಿಂತ ಒಂದೊಂದು ಸಲ ನಮ್ಮ ಕಣ್ಣಿಗೆ ಕಾಣದೇ ಇರೋ ಸತ್ಯಗಳು ನಮ್ಮನ್ನು ಕಾಪಾಡ್ತವೆ. ಆವತ್ತು ನಿಮ್ಮ ಅಕ್ಕನ ಮದುವೆ ದಿವಸ ನಿನಗೆ ತೇಜಸ್ನ ಕೊಂದಿದ್ದು ಮಾತ್ರ ಗೊತ್ತು. ಆದರೆ ನಿನಗೆ ಗೊತ್ತಿಲ್ಲದೆ ಇರೋ ಕತೆ ಬೇರೆಯೇ ಇದೆ. ಗೊತ್ತಿಲ್ಲದೆ ಇರೋ ಕತೆನಾ? ಯಾವುದಪ್ಪ ಅದು? ಈ ಕತೆನ ಸರಿಯಾಗಿ ಕೇಳಿಸ್ಕೊ. ಇದು ನಮ್ಮ ಅಳಿವು ಉಳಿವಿನ ಕತೆ. ನಾವು ಏನೋ ಅನ್ಯಾಯ ಮಾಡಿದ್ವಿ ನಿನಗೆ? ನಮ್ಮ ಪಾಡಿಗೆ ನಾವು ಇದ್ವಿ ತಾನೆ? ಹಣ, ಅಧಿಕಾರದ ಮದನ. ಇವಾಗ ಎಲ್ಲಿದೆ ನಿನಗೆ ಹಣ? ಇವಾಗ ಎಲ್ಲಿದೆ ನಿನ್ನ ಅಧಿಕಾರ? ನಿನ್ನ ದೇಹನ ಸುತ್ತಿ ಇಟ್ಟಿದ್ದೀನಲ್ಲ ಗೋಣಿಚೀಲ, ಅದು ಕೂಡ ನಿಂದಲ್ಲ. ಪಾಪ ಕಣ ನನ್ನ ಮಗಳು ಅಂಜಲಿ, ಇನ್ನು ಕಾಲೇಜ್ ಕೂಡ ಮುಗಿಸಿಲ್ಲ. ಎಂತೆಂಥ ಕನಸುಗಳನ್ನು ಕಟ್ಕೊಂಡಿದ್ಲು ಗೊತ್ತಾ? ನೀನು ಮಾಡಿದ ಒಂದು ಬ್ಲ್ಯಾಕ್ ಮೇಲ್ನಿಂದ ಅವಳು ಆತ್ಮವಿಶ್ವಾಸನೇ ಕಳ್ಕೊಂಡ್ಬಿಟ್ಟಿದ್ದಾಳೆ. ಪ್ರತಿ ಕ್ಷಣ ಭಯದಿಂದ ಬದುಕ್ತಾ ಇದ್ದಾಳೆ. ಮನುಷ್ಯತ್ವನೇ ಇಲ್ವಲ್ಲೋ ನಿನಗೆ? ನಿನ್ನಂಥ ಕ್ರಿಮಿಗಳು ಬದುಕಿದ್ರು ಹೆಚ್ಚು, ಸತ್ರು ಹೆಚ್ಚು. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಹಣಕ್ಕಿಂತ ಸಂಸ್ಕಾರ ಮುಖ್ಯ ಅಂತ. ನೀನು ಹೆಣ್ಮಕ್ಳನ್ನ ಗೌರವದಿಂದ ಕಂಡಿದ್ದಿದ್ರೆ ಅವರಿಗೆ ಗೌರವ, ವಿನಯ, ಮರ್ಯಾದೆ ಕೊಡೋದನ್ನು ಕಲ್ತ್ಕೊಂಡಿದ್ದಿದ್ರೆ ಇವತ್ತು ಈ ರೀತಿ ಬೀದಿ ಹೆಣ ಆಗ್ತಾ ಇರಲಿಲ್ಲ. ಪಾಪಿ ಚಿರಾಯು ಅಂತಾರೆ, ಆದರೆ ನೀನು ಮಂಡಿ ಮಟ್ಟದ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದೆಯಲ್ಲೋ. ಕ್ಲಾಸ್ ಜನ ಕೈಯಲ್ಲಿ ಕಾಸಿಲ್ಲ, ವಾಚ್ಮನ್ನು, ಸೆಕ್ಯೂರಿಟಿ ಗಾರ್ಡು ಇವನ ಕೈಯಲ್ಲಿ ಏನಾಗತ್ತೆ ಅಂತ ಅಹಂಕಾರದಿಂದ ಮೆರೆದೆ ಅಲ್ವಾ? ಒಂದು ಮಾತು ನೆನ್ಪಿಟ್ಕೋ, ಮಿಡ್ಲ್ ಕ್ಲಾಸ್ ಜನಕ್ಕೆ ತಾಳ್ಮೆ ತುಂಬ ಜಾಸ್ತಿ. ಆದರೆ ಒಂದು ಸಲ ತಾಳ್ಮೆ ಮೀರ್ತೋ ನಿನ್ನಂಥ ಪಾಪಿಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ. ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಬಾಯಿಗೆ ಮಣ್ಣು ಹಾಕೋಬೇಕು.
ದೇಹ ಇಲ್ಲಿರೋದು ಯಾರಿಗೂ ಗೊತ್ತಾಗಬಾರ್ದು. ಇಲ್ಲಿಗೆ ಈ ತೇಜಸ್ ಕತೆ ಮುಗೀತು. ಆದರೆ ಇದು ಅಂತ್ಯ ಅಲ್ಲ, ಆರಂಭ. ಹಾಗಿದ್ರೆ ತೇಜಸ್ ಬಾಡಿನ ಹೂತಾಕಿದ್ದು ಪೊಲೀಸ್ನವ್ರಿಗೆ ಗೊತ್ತಾಗಲ್ವಾ? ಖಂಡಿತ ಗೊತ್ತಾಗಲ್ಲ ಕಣ್ಣ. ಅಪ್ಪ, ಎಲ್ಲ ಹೂತಾಕಿದ್ಯಾ ತೇಜಸ್ ಬಾಡಿನ? ಅದನ್ನು ಮಾತ್ರ ನನಗೆ ಕೇಳಬೇಡ ಕಣ್ಣ. ಆ ಸತ್ಯ ನನ್ನೊಳಗೆ ಇರಲಿ, ನನ್ನ ಜೊತೆಗೆ ಮಣ್ಣಾಗಲಿ. ಅಪ್ಪ, ನಾಳೆ ದಿನ ಪೊಲೀಸ್ನವರು ನಮ್ಮನ್ನ ಸ್ಟೇಷನ್ಗೆ ಕರೆಸಿದ್ರೆ ಏನಂತ ಹೇಳೋದು? ನೋಡು, ನಾಳೆ ನಾವು ಪೊಲೀಸರ ಹತ್ರ ಹೇಳೋದು ಎರಡೇ ಎರಡು ವಿಚಾರ ಮಾತ್ರ. ಅದರಲ್ಲಿ ಒಂದು, ಅರ್ಥ ಆಯ್ತಾ? ಸರಿ ತಾನೆ? ನಾಳೆ ಅವ್ರು ಏನೇ ಕೇಳಿದ್ರು ಈ ಎರಡು ವಿಚಾರ ಬಿಟ್ಟು ಇನ್ನೇನನ್ನೂ ಹೇಳಬಾರ್ದು. ಸರಿ ಅಪ್ಪ. ನೋಡ್ಕಂದ, ನಮ್ಮ ಜೀವನದಲ್ಲಿ ಬರೋ ನೋವು ಕಷ್ಟಗಳನ್ನು ಕಷ್ಟ ತೊಂದರೆ ಅಂತ ಅಂದ್ಕೊಂಡ್ರೆ ಅವು ನೋವೇ. ಆದರೆ ಅದೇ ಈ ಕಷ್ಟ ತೊಂದರೆ ನೋವುಗಳು ನಮ್ಮ ಜೀವನದ ಒಂದು ಭಾಗ ಅಂದ್ಕೊಂಡು ನೋಡು. ಆಗ ಕಷ್ಟ ಕಷ್ಟ ಆಗಿರಲ್ಲ, ನೋವು ನೋವಾಗಿರಲ್ಲ, ತೊಂದರೆ ತೊಂದರೆ ಆಗಿರಲ್ಲ. ಇದನ್ನೆಲ್ಲ ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಕೋರ್ಟು, ಪೊಲೀಸ್ ಎನ್ಕ್ವೈರಿ ಎಲ್ಲ ಶುರು ಆಗುತ್ತೆ. ಆಗ ನಾವು ಆ ನೋವನ್ನು ತೋರಿಸ್ಕೋಬಾರ್ದು. ತೋರಿಸ್ಕೊಂಡ್ರೆ ಅದು ನಿಮ್ಮಮ್ಮನಿಗೆ ಗೊತ್ತಾಗುತ್ತೆ. ನಿಮ್ಮಮ್ಮ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಅದಕ್ಕೆ ನಾವು ನಮ್ಮ ಎಲ್ಲ ನೋವುಗಳನ್ನು ನುಂಗ್ಕೊಂಡು ಎಲ್ಲವನ್ನ ಧೈರ್ಯವಾಗಿ ಎದುರಿಸ್ಬೇಕು. ಸರಿ ಅಪ್ಪ. ಕಂದ, ಇನ್ನೊಂದು ವಿಷಯ ತಿಳ್ಕೊ. ಇದೇ ರೀತಿ ಒಂದು ಕ್ರಿಮಿನ ಎದುರಿಸಿ ಸಂಹಾರ ಮಾಡಿ ಒಂದು ಸಂಸಾರ ಗೆದ್ದಿದೆ. ನಮಗೆ ಹೋಗೋದಕ್ಕೆ ಬೇರೆ ದಾರಿನೇ ಇಲ್ಲ. ಹಾಯ್, ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ನಲ್ಲ, ಅದು ನಾನೇ, ವೇದಾಂತ್ ವಸಿಷ್ಠ. ನಿಮ್ಮ ಬಗ್ಗೆ ಗೊತ್ತಿಲ್ಲದೇನು ಸರ್, ನೀವು ದೊಡ್ಡ ಬಿಸ್ನೆಸ್ ಐಕನ್ ಅಂತ ನಮಗೆ ಚೆನ್ನಾಗಿ ಗೊತ್ತು. ಏನು ಸರ್, ಇಂಡಸ್ಟ್ರಿ ಕಡೆ ಬಂದ್ಬಿಟ್ಟಿದ್ದೀರಿ? ಇವ್ರ ತಮ್ಮ ವಿಕ್ರಾಂತ್ ಅಂತ. ಇವನ್ ಫೋಟೋ ಇಟ್ಕೊಂಡು ಇವನ್ ಮಾತಾಡ್ತಿರೋ ಹಾಗೆ VFX ಬಳಸಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಖಂಡಿತ ಮಾಡ್ಬೋದು ಸರ್. ಇವತ್ತಿನ ಕಂಪ್ಯೂಟರ್ ಕಾಲದಲ್ಲಿ ಏನು ಬೇಕಾದರೂ ಮಾಡ್ಬೋದು. ಆದರೆ ನಾವು ಮಾಡೋಕ್ಕಾಗಲ್ಲ ಸರ್. ಯಾಕೆ? ತುಂಬ ಜನ ಇದನ್ನು ಮಿಸ್ಯೂಸ್ ಮಾಡ್ಕೊಳ್ತಾರೆ ಸರ್. ನೀವು ಫೋನಲ್ಲಿ TVಲೆಲ್ಲ ನೋಡಿರ್ತೀರಿ, ಏನೋ ಮಾಡ್ದಂಗೆ ಮಾಡ್ತಾರೆ ಸರ್. ಈ ಥರ ಸಾವಿರಾರು ಥರ ಮೋಸ ಮಾಡ್ತಾರೆ ಜನ. ಅದಕ್ಕೆ ನಾವು ಸಿನಿಮಾ ಸೀರಿಯಲ್ ಬಿಟ್ಟರೆ ಬೇರೆ ಯಾರಿಗೂ ಕೆಲಸ ಮಾಡಿಕೊಡಲ್ಲ ಸರ್. I'm quite aware of it. ಬಟ್ ನಾನು ಇದನ್ನು ಯಾವುದೋ ಸ್ಕ್ಯಾಮ್ ಮಾಡೋದಕ್ಕೋ ಅಥವಾ ಬೇರೆ ಯಾವ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ತೀನಿ. ಸಾರಿ ಸರ್, ನಾವು ಹೇಗೆ ಸರ್ ನಿಮ್ಮನ್ನು ನಂಬೋದು? ನೀವೇನೋ ನಿಮ್ಮ ತಮ್ಮ ಮಾತಾಡಿರೋ ಥರ ನಮ್ಮ ಹತ್ರ ವೀಡಿಯೋ ಮಾಡಿಸ್ಕೊಂಡು ಹೋಗ್ತೀರಾ. ನಾಳೆ ಏನಾರು ನಿಮ್ಮ ತಮ್ಮ ಕೇಸ್ ಹಾಕಿದರೆ ಕೋರ್ಟಲ್ಲಿ ನಾವು ಕಮ್ಮಿ ಎಣಿಸ್ಬೇಕಾಗುತ್ತೆ ಸರ್. ನನ್ನ ತಮ್ಮ ತೀರ್ಕೊಂಡಿದ್ದಾನೆ. ಸಾರಿ ಸರ್, ಗೊತ್ತಿಲ್ಲದೆ ಏನನ್ನೇ ಹೇಳ್ಬಿಟ್ಟೆ. ಪರವಾಗಿಲ್ಲ ಬಿಡಿ. ನನ್ನ ತಮ್ಮ ತೀರ್ಕೊಂಡು 10 ದಿನಗಳಾಯಿತು. ನನ್ನ ತಮ್ಮ ತೀರೋಗಿರೋ ವಿಚಾರನ ನಾನು ಇವತ್ತವರೆಗೂ ಮನೇಲಿ ಯಾರಿಗೂ ಹೇಳಿಲ್ಲ. ಯಾಕಂದರೆ ನನ್ನ ಅಂದರೆ ನನ್ನ ತಮ್ಮ ವಿಕ್ರಾಂತ್ ಹೆಂಡತಿ 8 ತಿಂಗಳು ಪ್ರೆಗ್ನೆಂಟ್. ಈ ಸುದ್ದಿ ನೋಡಿ ಹೇಗೆ ರಿಸೀವ್ ಮಾಡ್ತಾಳೇನೋ ಕ್ಲಾರಿಟಿ ಕೊಡೋ ನನಗೆ. ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಇಂಟೆನ್ಷನಲ್ಲಿ ಈ ವಿಷಯನ ಮುಚ್ಚಿಟ್ಟಿದ್ದೀನಿ.
ಕೊಲೆ ಮಾಡಿದ್ದೀವಿ ಅಂತ ಪ್ರೂವ್ ಮಾಡೋದಕ್ಕೆ ಅವ್ರಿಗೆ ತೇಜಸ್ ಬಾಡಿ ಸಿಗಬೇಕು. ಅಪ್ಪ, ಹಾಗಿದ್ರೆ ತೇಜಸ್ ಬಾಡಿನ ಹೂತಾಕಿದ್ದು ಪೊಲೀಸ್ನವ್ರಿಗೆ ಗೊತ್ತಾಗಲ್ವಾ? ಇಷ್ಟೆಲ್ಲ ಮಾತಾಡ್ತಿದ್ದ ಅಣ್ಣ ಆ ಮಂಜಣ್ಣ. ಕ್ಲಿಯರಾಗಿ ಏನು ಕೇಳಿಸ್ಲಿಲ್ಲ ಅಣ್ಣ. ತೇಜಸ್ ಅಣ್ಣ ನೂತಾಕಿದ್ದು ನಾನೇ ಅಂದ ಅಣ್ಣ. ಅವನು ಮಾತ್ರ ಸುಮ್ಮನೆ ಬಿಡಬಾರ್ದಣ್ಣ. ಏನಾದರೂ ಮಾಡಿ ಇವತ್ತೇ ಮುಗಿಸ್ಬೇಕಣ್ಣ ಅವನ್ನ. ಅವನು ಮಾತ್ರ ಸುಮ್ಮನೆ ಬಿಡಬಾರ್ದಣ್ಣ. 7 ಜನ್ಮಕ್ಕೂ ನೆನ್ಪಿಟ್ಕೊಬೇಕು ನಮ್ಮನ್ನ. ಅಣ್ಣ ಏನು ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಅಣ್ಣ ಹೋಗೋಣ. ಹಲೋ, ಆ ಅಪ್ಪ ಮಗಳು ವಿರುದ್ಧ ಸಾಕ್ಷಿ ಬೇಕು ಅಂತ ಕೇಳಿದೆ ಅಲ್ವಾ? ಇವಾಗ ಸಿಕ್ಕಿದೆ, ತಗೋ ಸಾಕ್ಷಿ. ಸುಮ್ಮನೆ ಅಂದರ್ ಮಾಡೋದಲ್ಲ, ಅವ್ರಿಗೆ ಯಾವ ರೀತಿ ಹಿಂಸೆ ಕೊಡ್ಬೇಕಂದ್ರೆ ಜನ್ಮ ಪೂರ್ತಿ ಅವರು ನೆನ್ಪಿಟ್ಕೊಬೇಕು. ನಾಳೆ ಅವಳು ಬರ್ತ್ಡೇ. ಅವಳ ಹತ್ರ ಯಾವತ್ತೂ ಏನೂ ಕೇಳ್ತಿರೋಳು ನನ್ನ ವಿಕ್ರಾಂತ್ ಬೇಕು, ಪ್ಲೀಸ್ ಅವನು ಕರ್ಕೊಂಡು ಬನ್ನಿ ಅಂತ ತುಂಬ ಕೇಳ್ಕೊಳ್ತಿದ್ದಾಳೆ. ಪ್ರಾಮಿಸ್ ಕೂಡ ಮಾಡಿಸ್ಕೊಂಡು. ಅಫ್ಕೋರ್ಸ್ ನಾನು ವಿಕ್ರಾಂತ್ನ ಕರ್ಕೊಂಡು ಬರೋದಕ್ಕಾಗಲ್ಲ. ಅಟ್ಲೀಸ್ಟ್ ಅವನೊಳಗೆ ವಿಶ್ ಮಾಡ್ತಿರೋ ಹಾಗೆ ಒಂದು ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಎಲ್ಲರ ಮುಂದೆ ಪ್ಲೇ ಮಾಡಬೇಕು. ಪ್ಲೀಸ್, ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಸಾರಿ ಸರ್, ಖಂಡಿತ ಮಾಡಿಕೊಡ್ತೀನಿ ಸರ್. ನನ್ನಿಂದ ನಿಮ್ಮ ನೋವು ಸ್ವಲ್ಪನಾದ್ರು ಕಡಿಮೆ ಆಗುತ್ತಲ್ಲ ಸರ್. ಥ್ಯಾಂಕ್ಸ್. ಯು ಡೋಂಟ್ ಮೈಂಡ್ ಇದನ್ನು ಹೇಗೆ ಕ್ರಿಯೇಟ್ ಮಾಡ್ತೀರಾ ಹೇಳ್ಬೋದಾ? ನಮ್ಮ ಬಾಸು ಒಪ್ಪೋರಿಲ್ವ ಸರ್? ಅವರು ಕೊನೆ ಸಿನಿಮಾ ಡಬ್ಬಿಗೆ ಆಗೋದಕ್ಕಿಂತ ಮುಂಚೆನೇ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ರು ಸರ್. ಆ ಸಿನಿಮಾಗೆ ಅಪ್ಪು ಸರ್ದು ಶಾಂಪಲ್ ವಾಯ್ಸ್ ಇಟ್ಕೊಂಡು ಇಡೀ ಸಿನಿಮಾ ಡಬ್ಬಿಂಗ್ ಮಾಡಿದ್ರು ಸರ್. ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್. ಇದಕ್ಕೆ ಏನೇನು ಬೇಕಾಗ್ಬೋದು? ನಿಮ್ಮ ತಮ್ಮಂದು ವಾಯ್ಸ್ ಸ್ಯಾಂಪಲ್ ಬೇಕು ಸರ್. ಅದೇ ಥರ ಬೇರೆ ಬೇರೆ ಆ್ಯಂಗಲಲ್ಲಿರೋ ಫೋಟೋಸ್ಗಳು ಬೇಕು ಸರ್. ಇದಿಷ್ಟಿದ್ರೆ ನಿಮ್ಮ ತಮ್ಮ ಮಾತಾಡಿರೋ ಹಾಗೆ ವಿಡಿಯೋ ಮಾಡಿಕೊಡ್ಬೋದು ಸರ್. ಶ್ಯೂರ್, ಡೆಫಿನೆಟ್ಲಿ. ಇದನ್ನೆಲ್ಲ ನಾನು ಇನ್ನು ಮನೆಯಲ್ಲಿ ತಪ್ಪಿಸ್ಕೊಡ್ತೀನಿ. ಹಾಗೆ ನಿಮ್ಮ ತಮ್ಮ ಏನು ಮಾತಾಡ್ಬೇಕು ಅನ್ನೋದನ್ನ ಒಂದು ವಾಯ್ಸ್ ನೋಟ್ ಕೊಡಿ ಸರ್. ಶ್ಯೂರ್. ವಾಟ್ಸಪ್ಪಲ್ಲಿ ನಿಮಗೆ ವಾಯ್ಸ್ ನೋಟ್ ಕಳಿಸ್ಕೊಡ್ತೀನಿ. ಹಾಯ್ ಆಂಟಿ, ಐ ಆಮ್ ಸಾರಿ. 2 ದಿನ ಅಂತ ಹೇಳಿ ಇಷ್ಟು ದಿನ ಆದರೂ ವಾಪಸ್ ಬರೋದಕ್ಕಾಗಲಿಲ್ಲ. ಇಲ್ಲಿ ತುಂಬ ಕೆಲಸ ಇದೆ. ಆದಷ್ಟು ಬೇಗ ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ತುಂಬಾ ಮಿಸ್ ಮಾಡ್ಕೊಳ್ತೇನೆ. ಐ ನೋ ಇಟ್ಸ್ ಯುವರ್ ಬರ್ತ್ಡೇ. ನಿನ್ನ ಬರ್ತ್ಡೇಗೆ ನಾನು ವಿಶ್ ಮಾಡಲೇಬೇಕು. ಇವತ್ತು ನಾನು ನಿನ್ನ ಜೊತೆ ಇಲ್ದಿದ್ರೆ ಏನಂತೆ? ಅಗ್ರಜ ಇದ್ದಾನೆ, ರೌಡಿನಾಥ ಇದ್ದಾಳೆ, ವೈಜಯಂತಿ ಅಮ್ಮ ಇದ್ದಾರೆ, ಸುಹಾಸಿನಿ ಅಮ್ಮ ಇದ್ದಾರೆ, ಸಾರ್ಥಕ್ ಬಾಬಾ ಇದ್ದಾರೆ, ಚಾಮುಂಡಿ ಇದ್ದಾಳೆ. ಇವರೆಲ್ಲರೂ ನಿನ್ನ ಬರ್ತ್ಡೇನ ಮೆಮೊರಬಲ್ ಆಗಿ ನಡೆಸ್ಕೊಡ್ತಾರೆ. ಆದಷ್ಟು ಬೇಗ ನಾನು ವಾಪಸ್ ಬರ್ತೀನಿ. ಟೇಕ್ ಕೇರ್ ಆಫ್ ಮೈ ಜೂನಿಯರ್. ಕಳಿಸ್ಕೊಟ್ಟಿದ್ದೀನಿ. ಸರಿ ಸರ್. ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರೋ ರೆಫರೆನ್ಸ್ ಇಟ್ಕೊಳ್ಳಿ. ಮೈನ್ ಮ್ಯಾಟರ್ ಇದೆ. ವಿಕ್ರಾಂತ್ ಅವ್ರ ಹೆಂಡತಿ ಮಾತಾಡಿರೋ ಒಂದಷ್ಟು ಮಾತುಗಳು, ಒಂದಷ್ಟು ಫುಟೇಜಸ್ಗಳು ನಮ್ಮ ಫ್ಯಾಮಿಲಿ ಫಂಕ್ಷನ್ ವೀಡಿಯೋಸ್ಗಳಿದೆ. ಇನ್ನೊಂದಷ್ಟು ಫೋಟೋಸ್ ಇದೆ, ವೀಡಿಯೋಸ್ಗಳಿದೆ. ನಾವು ಔಟಿಂಗ್ ಹೋಗಬೇಕಾದ್ರೆ
ಅವ್ನು ಮಾತಾಡಿರೋದು, ಅವ್ನು ನಗ್ತಿರೋದು ಸುಮಾರು ಫುಟೇಜಸ್ಗಳಿವೆ. ಅದನ್ನು ನೀವು ಇದಕ್ಕೆಲ್ಲ ಬಳಸ್ಕೋಬೋದು.